ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನೋಡಿ. ಇವತ್ತು ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಯಾವುದಪ್ಪ ಅಂದರೆ 3D ಕಾಸ್ಟಿಂಗ್ ಬರುತ್ತಲ್ಲ, ಆ ಪೌಡರ್ನ ಬುಕ್ ಮಾಡಿದ್ದೆ. ನನಗೆ ನಮ್ಮ ಪಾಪುದು ಕೈ ಮತ್ತು ಕಾಲನ್ನು ನಾನೇ ಕೈಯಾರೆ 3D ಕಾಸ್ಟಿಂಗ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಅದಕ್ಕೆ ಬುಕ್ ಮಾಡಿದ್ದೀನಿ. ಹೇಗಿದೆ ಮತ್ತು ಹೇಗೆ ಮಾಡೋದು, ಹೇಗೆ ಬಂದಿದೆ ಅನ್ನೋದನ್ನ ನೋಡೋಣ ಬನ್ನಿ. ನನಗೆ ಈ ಪ್ರಾಡಕ್ಟು ಶನಿವಾರನೇ ಬಂದಿತ್ತು. ನನಗಂತೂ ಏನಾದರೂ ತಗೊಬಿಟ್ರೆ ಅದನ್ನ ಯೂಸ್ ಮಾಡೋ ತನಕ ಸಮಾಧಾನನೇ ಇರಲ್ಲ. ಅದಕ್ಕೆ ನಾನು ಸುಮ್ಮನೆ ಟ್ರಯಲ್ ಮಾಡೋಣ ಅಂತೇಳಿ ಒಂದು ಕೈಯನ್ನು ಶನಿವಾರನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಇವತ್ತು ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಅವರೇ ಸ್ಟೆಪ್ 1 ಸ್ಟೆಪ್ 2 ಅಂತ 2 ಪ್ಯಾಕೆಟ್ ಕೊಟ್ಟಿರ್ತಾರೆ. ಮತ್ತು ಟ್ರಯಲ್ಗೆ ಅಂತೇಳಿ ಚಿಕ್ಕ ಪ್ಯಾಕೆಟ್ನು ಕೊಟ್ಟಿರ್ತಾರೆ. ಫಸ್ಟ್ ನೀವು ಟ್ರಯಲ್ ಮಾಡಿ ನೋಡಿ, ಆಮೇಲೆ ಮಗುಗೆ ಯೂಸ್ ಮಾಡಿ. ಫಸ್ಟ್ ನಾವು ಮೆಜರ್ಮೆಂಟಲ್ಲಿ ನೋಡಿಕೊಂಡು ಅದನ್ನು ತಗೋಬೇಕು. ಹೆಂಗೆ ಅಂದರೆ 1 ಕಪ್ನಷ್ಟು ನಾವು ಪೌಡರ್ನ ತಗೊಂಡ್ರೆ 2 ಕಪ್ನಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ನಾನು ಅರ್ಧ ಕಪ್ನಷ್ಟು ಪೌಡರ್ನ ತಗೊಂಡು ಅದನ್ನು 1 ಕಪ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಪಾಪುದು ಪುಟ್ಟು ಕೈ ಅಲ್ವಾ, ಅದರಿಂದ 1 ಕಪ್ ಅಷ್ಟಾದರೆ ಸಾಕು. ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಪದೇ ಪದೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಡಿ, ಇಲ್ಲಾಂದ್ರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ನಾವು ಅದನ್ನು ಕಲಿಸ್ಕೊಂಡಾದ್ಮೇಲೆ ಪಾಪು ಮಲಗಿಸ್ಕೊಂಡು ಕೈನ ಅದ್ದಿಟ್ಕೊಳ್ಳೋದು. ಒಂದು 5 ನಿಮಿಷ ಅಷ್ಟೇ, ಬೇಗ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಪಾಪು ಕೈನ ಮೇಲ್ಗಡೆ ಎತ್ಕೊಳ್ಳೋದು. ಅದಾದ್ಮೇಲೆ ಇನ್ನೊಂದು ವೈಟ್ ಕಲರ್ ಇರುತ್ತಲ್ಲ, ಅದನ್ನ ಕೋಲ್ಡ್ ನೀರಲ್ಲಿ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಹಾಕೋದು. ಹಾಕಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅದು ಆಮೇಲೆ ಚೆಕ್ ಮಾಡಿ ನೋಡಿ. ಆಮೇಲೆ ಅದು ಕುಟ್ಟಿದ್ರೆ ತುಂಬ ಗಟ್ಟಿಯಾಗಿರುತ್ತೆ. ಆಮೇಲೆ ಅದನ್ನ ಹೊರಗಡೆ ತಕೊಂಡು ಅದನ್ನ ಸುತ್ತ ಲೇಯರ್ ಇರುತ್ತಲ್ಲ, ಅದನ್ನ ತಕೊಂಡ್ರೆ ಆಯ್ತು. ಆಮೇಲೆ ಪಾಪು ಕೈ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ಪಾಪು ಕೈ ಯಾರಿಗಾದ್ರೂ ಕೆಮಿಕಲ್ ಇರುತ್ತೆ ಹಂಗೆ ಹಿಂಗೆ ಅಂತ ಹೆದರ್ಕೊಳ್ಳೋರು, ಕೊಬ್ಬರಿ ಎಣ್ಣೆ ಅಥವಾ ವ್ಯಾಸಲಿನ್ ಇರುತ್ತಲ್ಲ, ಅದನ್ನ ಫಸ್ಟ್ ಪಾಪು ಕೈಗೆ ಹಚ್ಬಿಡಿ. ನಮ್ಮ ಪಾಪುಗೆ ನಾನು ಏನೂ ಹಚ್ಚಿರ್ಲಿಲ್ಲ, ಏನೂ ಆಗಿರ್ಲಿಲ್ಲ. ಭಯ ಇರೋರು ಹಚ್ಕೊಂಡು ಮಾಡ್ಕೊಳ್ಳಿ. ವಿಡಿಯೋಲಿ ನೀವೇ ನೋಡ್ಬೋದು ಹೆಂಗಿದೆ ಅಂತ. ಪಾಪುದು ಪುಟ್ ಪುಟ್ಟು ಉಗುರು ಮತ್ತೆ ಕೈಯಲ್ಲಿರೋ ಲೈನ್ಸ್ ಎಲ್ಲ ಹೆಂಗಿದೆ ಹಂಗೆ ಬಂದಿದೆ. ಮನೇಲಿ ತುಂಬಾ ಚೆನ್ನಾಗಿ ಇಟ್ಕೋಬಹುದು. ನಮ್ಮ ಪಾಪು ಕಾಲ್ ಸ್ವಲ್ಪ ಅಲ್ಲಾಡಿಸ್ಬಿಟ್ಟ, ಕೈ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ. ಅದಕ್ಕೆ ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ನಾನು ಗೋಲ್ಡ್ ಕಲರ್ ತಗೊಂಡೆ. ಗೋಲ್ಡ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ 3D ಫ್ರೇಮ್ ಸಿಗುತ್ತೆ, ಅದು ತಗೊಂಡು ನಾವೇ ಅಟ್ಯಾಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಶೋಕೇಸಲ್ಲಿ ಇಟ್ಕೊಳ್ಳೋದಕ್ಕೆ. ನೀವೇ ನೋಡಿ, ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ವಿಡಿಯೋಕ್ಕಿಂತ ರಿಯಲ್ ಆಗಿ ನೋಡೋಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಇವತ್ತು ಪಿಜ್ಜಾ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಪಿಜ್ಜಾಗೆ ಚಿಕನ್ನು ಅಥವಾ ಪನ್ನೀರ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಚಿಕನ್ನು ಇರಲಿಲ್ಲ ಮತ್ತೆ ಪನ್ನೀರು ಇರಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಹಾಲಿತ್ತು, ಹಾಲನ್ನ ಒಡಿಸ್ಬಿಟ್ಟು ಅದನ್ನ ಸೋಸಿಟ್ಕೊಂಡು ಅದ್ರಲ್ಲಿ ಬರುತ್ತಲ್ಲ, ಅದ್ರಲ್ಲಿ ಚೆನ್ನಾಗಿ ನೀರಿನಂಶ ಎಲ್ಲ ಹೋದ್ರೆ ಅದೇ ಪನ್ನೀರ್ ಆಗುತ್ತೆ. ಅದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಅದೇ ಪನ್ನೀರು. ಅದಕ್ಕೆ ಫಸ್ಟು ಚಿಲ್ಲಿ ಪೌಡ್ರ್ ಮತ್ತೆ ಉಪ್ಪು ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡೆ. ಆಮೇಲೆ ನಾವು ಚಪಾತಿಗೆ ಅಂತ ಚಪಾತಿ ಹಿಟ್ಟು ಕಲಿಸ್ಕೊಟ್ಟಿರ್ತೀವಲ್ಲ, ಅದೇ ತರ ಸೇಮ್ ಹಿಟ್ಟನ್ನ ಕಲಸಿ ಇಟ್ಕೊಬಿಡೋದು. ಅದು ಸ್ವಲ್ಪ ಹದ ಬರೋದಕ್ಕೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಟ್ಕೊಳ್ಳಿ. ಆಮೇಲೆ ನಾನು ತರಕಾರಿಗೆ ಅಂತ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕೊಂಡಿದ್ದೀನಿ. ಆಮೇಲೆ ಚಪಾತಿ ಹಿಟ್ಟನ್ನ ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ಅದನ್ನ ಲಟ್ಟಿಸ್ಕೊಂಡು ಅದ್ರ ಮೇಲೆ ನಾನು ಚಿಲ್ಲಿ ಸಾಸು ಮತ್ತೆ ಟೊಮೊಟೊ ಸಾಸನ್ನು ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ, ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕೊಂಡು, ಆಮೇಲೆ ಅದ್ರ ಮೇಲೆ ನಾನು ಪನ್ನೀರ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು, ಆಮೇಲೆ ನಾನು ಚೀಸನ್ನ ಹಾಕೊಂಡೆ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಪೆಪ್ಪರ್ ಪೌಡರ್ನ ಹಾಕೊಂಡು ಲೋ ಫ್ಲೇಮಲ್ಲಿ ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಪಿಜ್ಜಾ ರೆಡಿ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.